ಇದು ದೇವ್ರ ಮನೆ. ಯಾವ್ದದು? ಇದು ದೇವ್ರ ಮನೆಗೆ ಏನಪ್ಪ ಅಲಂಕಾರ? ಹಣೆಗೆ ವಿಭೂತಿ, ಇಲ್ಲಿ ಕುಂಕುಮ, ಬಾಯಿನಲ್ಲಿ ಮಂತ್ರೋಚ್ಚಾರಣೆ. ಇನ್ನೊಂದ್ ಸ್ವಲ್ಪ ಕೇಳಿಪ್ಪ, ಇದು ಹಾಲ್. ಅದು ಆಲೆ ತರಲೆ ಮಾಡ್ಬೇಡ, ತಿಳ್ಕೊ. ಇದು ಹಾಲ್. ನೀವು ಕಟ್ಟೋ ಹಾಲಲ್ಲಿ ಹೆಚ್ಚೆಚ್ಚು ಅಂದ್ರೆ 200-300 ಜನ ಕೂತ್ಕೊಳ್ಬಹುದು. ಆ ಭಗವಂತ ಕಟ್ಟಿರೋ ಈ ಹಾಲಲ್ಲಿ ಎಷ್ಟು ಕೋಟಿ ಜನ ಬೇಕಾದ್ರೂ ಕೂತ್ಕೊಳ್ಬಹುದು. ಇನ್ನು ಕೇಳಿಪ್ಪ, ಇದು ಗೋಡನ್ನು. ನೀನ್ ಮಾಡೋ ಒಳ್ಳೇದು ಕೆಟ್ಟದ್ದು ಎಲ್ಲ ಇದ್ರೊಳಗಡೆ ಸೇರ್ಕೊಂಡಿರುತ್ತೆ. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ನೀನ್ ಮಾಡೋ ಒಪ್ಪು ತೊಪ್ಪೆ ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಅಂತ. ಇನ್ನು ಕೇಳಿಪ್ಪ. ಇಲ್ಲಪ್ಪ, ನಮ್ ಬರಕಿಲ್ಲ ಕೇಳಿಕೆ ಬೇಡ, ತಿಳ್ಕೊ. ಮುಂದೆ ನೀರಿನ ಮನೆ, ಹಿಂದೆ ಹಿತ್ಲು ಮನೆ. ನೋಡ, 10 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ರು ಹಿತ್ಲು ಮನೆ ಹಿಂದೆನೆ ಇಡೋದು, ಮುಂದೆ ಯಾರು ಇಡಲ್ಲ. ಮುಂದೆ ಕಾಲ್ ತೊಳ್ಕೊಳಕ್ ನೀರ್ ಇಟ್ಟಿರ್ತಾರೆ. ಇನ್ನು ಕೇಳಿಕ್ಪ. ಇನ್ನು ಕೇಳಿಕೆ ನೋಡಿದ್ದು ಬಿಲ್ಡಿಂಗ್ ಪಿಲ್ಲರ್ಸ್ಗಳು. ಇನ್ನು ಕೇಳಿಕ್ಪ, ಪಾದಗಳು. ಭೂಮಿ ಮೇಲಿರೋ ಫೌಂಡೇಶನ್. ನೀನ್ ಹೆಜ್ಜೆ ಹೆಂಗಿಡ್ತೀಯ, ಜೀವನ ಹಂಗ್ ನಡೀತದೆ. ಇದನ್ನ ತಿಳ್ಕೊಂಡು 4 ಜನಕ್ಕೆ ಒಳ್ಳೇದ. Download ShareChat.